ನೀವು ಹಾಳು ಮಾಡಿರ್ತೀರಾ ಕುಕ್ಕಿಂಗ್ ಮಾಡ್ತಿರ್ಬೇಕಿದ್ರೆ. ಸೊ ನಿಜವಾಗ್ಲೂ ಅದನ್ನು ತಿನ್ನೋ ಥರ ಇರುತ್ತಾ ಹೇಗೆ ಅಂತ ಟೇಸ್ಟ್ ಮಾಡಿದ್ದೀರಾ ಯಾರ್ದಾದ್ರೂ? ಇಲ್ಲ ಮೇಡಮ್, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈಗ ನಾವು ಮಾಡಿರೋದ್ರಲ್ಲಿ ಈಗ ಮೊನ್ನೆ ನಮ್ಮ ಸುರಾಜು ಮಾಡಿರ್ತಕ್ಕಂಥ ಅಡುಗೆ ತುಂಬ ಟೇಸ್ಟ್ ಆಗಿತ್ತು. ಜಡ್ಜಸ್ ಎಲ್ಲ ಮಾಡಿದ್ದಾರೆ. ಸೊ ಇನ್ನೂ ಒಂದು ವಿಷಯ ಹೇಳ್ಬೇಕಂದ್ರೆ ಅದರಲ್ಲಿ ವಿನ್ ಆಗಿರೋದು ಕೂಡ ನಾವೇನೇ. ಹೌದಾ? ವಿನ್ ಆಗಿರೋದು ಕೂಡ ನಾವೇನೇ. ಅದು ಮತ್ತೆ ಸೂರಜ್ ಹೌದು, ಅದು ಹೇಳ್ಬಾರ್ದು ಗೊತ್ತಿಲ್ಲ, ಬಟ್ ವಿನ್ ಆಗಿರೋದು ನಾವೇನೇ. ಟೆಲಿಕಾಸ್ಟ್ ಆದಮೇಲೆ ಹೋಗೋದು. ವಿನ್ ಆಗಿರೋದು ನಾವೇನೇ. ಅದಕ್ಕೆ ನಮ್ಮ ಎಲ್ಲ ಈಗ ನಾವು ಕೊಟ್ಟಿರ್ತಕ್ಕಂಥ ಕ್ವಾಟ್ಲೆ ಒಂದು ಅದ್ರ ಕೌಂಟ್ ಆಗುತ್ತೆ. ಅದ್ರ ನಾವು ಕ್ವಾಟ್ಲೆ ಕೊಡೋದ್ರ ಜೊತೆಲಿ ಅವ್ರು ಎಷ್ಟು ಮಟ್ಟಿಗೆ ಅಡುಗೆನ ಟೇಸ್ಟ್ ಮಾಡ್ತಾರೆ ಅನ್ನೋದೇ ಒಂದು ಟಾಸ್ಕ್ ಅದು. ಈಗ ಅವ್ರ ಕಾನ್ಸಂಟ್ರೇಷನ್ ಎಲ್ಲ ಕ್ವಾಟ್ಲೆ ಕೊಡೋದ್ರಲ್ಲಿ ಅವ್ರ ಕಾನ್ಸಂಟ್ರೇಷನ್ ಹೋಗ್ಬಿಟ್ರೆ ಅಡುಗೆ ಕೆಟ್ಟೋಗುತ್ತೆ. ಈಗ ನಾನು ಅವ್ರನ್ನ ಮಾಡೋಕ್ಕೆ ಬಿಟ್ಬಿಟ್ರೆ ನಾನು ಸೋತೋಗ್ಬಿಡ್ತೀನಿ. ಈಗ ಅವ್ರಿಗೆ ನಾನು ತೊಂದರೆ ಕೊಡೋಕೆ ಹೋದರೆ ಈಗ ಮತ್ತು ನಾನು ಅದಕ್ಕೆ ಇರಬೇಕು ಕ್ವಾಟ್ಲೆ ಕೊಡೋದಕ್ಕೆ. ನಾನು ಇರೋದೇ ಕ್ವಾಟ್ಲೆ ಕೊಡೋಕ್ಕಲ್ಲಿ, ನಾನು ಇರೋದೇ ಅದಕ್ಕೆ. ಅದನ್ನು ಸಹಿಸ್ಕೊಂಡು ಅವ್ರಿಗೆ ಅಡುಗೆ ಮಾಡೋದೇ ಒಂದು ದೊಡ್ಡ ಸಾಹಸ. ಅದರಲ್ಲಿ ಯಾರು ಟೇಸ್ಟಾಗಿ ಮಾಡ್ತಾರೋ ಅದರಲ್ಲಿ ಕೂಡ ನಮ್ಮ ಶೆಫು ಕೌಶಿಕ್ ಸರ್ ಇದ್ದಾರೆ, ಮತ್ತು ಮೇಘನಾ ಮೇಡಮ್ ಅವರಿದ್ದಾರೆ. ಅವರು ಅದನ್ನು ಟೇಸ್ಟು ನೋಡ್ತಾರೆ, ಎಷ್ಟರ ಮಟ್ಟಿಗೆ ಅವರಲ್ಲಿ ಕಂಟೆಂಟ್ ಅದು ಯಾವ ರೀತಿ ಅವ್ರ ಟೇಸ್ಟ್ನ ಮಾಡಿಬಿಟ್ಟು ಅದನ್ನು ಅವರು ತೀರ್ಮಾನ ಮಾಡ್ತಾರೆ. ಸೊ ಈ ಬಾರಿ ಸುರಾಜ್ ಮತ್ತು ನಮಗೆ ಒಂದು ವಿನ್ ಆದ್ವಿ ಅಂತ ಹೇಳ್ತೀವಿ ಮೇಡಮ್. ನಾವು ಇದರಲ್ಲಿ ಬೆಸ್ಟು ಪರ್ಫಾರ್ಮೆನ್ಸು ಮತ್ತು ಇದರಲ್ಲಿ ಬೆಸ್ಟ್ ಅಡುಗೆ ಇದೆ ಈ ವಾರದಲ್ಲಿ ನಮಗೆ ಬಂದಿದೆ ಮೇಡಮ್. ನಿಮ್ಮ ಫೇವ್ರೆಟ್ ಫುಡ್ ಯಾವುದು ಸರ್? ಇಲ್ಲ ಮೇಡಮ್, ನಾನು ಅದೇ ಚಿಕನ್ ತಿಂತೀನಿ ಸ್ವಲ್ಪ, ಮತ್ತು ಎಗ್ ವೈಟ್ ತಿಂತೀನಿ. ಮುಂಚೆ ಎಲ್ಲ ಸ್ವಲ್ಪ ರಾಗಿ ರೊಟ್ಟಿ ಮುದ್ದೆ ಎಲ್ಲ ತಿಂತಾಯಿದ್ದೆ. ಈ ಸ್ವಲ್ಪ ಡಯಟ್ ಅಂತ ಬಂದಾಗ ಬರೀ ಚಪಾತಿ ಇದೆಲ್ಲ ತಿಂತಾಯಿದ್ದೆ ಮೇಡಮ್. ನಾನು ಅದರಲ್ಲಿ 3 ದಿನ ಅಷ್ಟೇ ತಿಂತಾಯಿದ್ದೆ. ಇನ್ನು ಶನಿವಾರ ಸೋಮವಾರ ತಿಂತಾಯಿದ್ದಿಲ್ಲ ಮೇಡಮ್. ಓಕೆ ಸರ್, ಇನ್ನು ಬಿಗ್ ಬಾಸ್ ಈ ಒಂದು ಜರ್ನಿ ನಿಮ್ಮ ಲೈಫ್ನ ಎಷ್ಟು ಬದಲಾಯಿಸಿದೆ ಅಂತ ಮೇಡಮ್, ನಾನು ಹೇಳೋದೇನಂತಂದರೆ, ನಾನು ಬರೀ ಒಂದು ನಮ್ಮ ತಂದೆ ತಾಯಿಗೆ ಒಂದು ನಗರದಲ್ಲಿ ಏರಿಯಾದಲ್ಲಿ ನಮ್ಮ ತಂದೆ ತಾಯಿಗೆ ಮಗ ಆಗಿದ್ದೆ ಮೇಡಮ್. ಓಪನ್ನಾಗಿ ಹೇಳ್ತೀನಿ. ನಮ್ಮ ತಾಯಿ ಹೆಸರು ಲಕ್ಕಳ್ಳಿ ಕೆಂಚಮ್ಮ, ತಂದೆ ಹೆಸರು ಲಕ್ಕಳ್ಳಿ ಮೈಲಪ್ಪ. ನಾವು ದಾವಣಗೆರೆ ಇದ್ದಿದ್ದು. ನಾವು ಒಂದು ಏರಿಯಾಗೆ ಮಾತ್ರ ಮಗ ಆಗಿದ್ದೆ, ಕರಿಬಸಪ್ಪ ಅಂತ. ಏನೋ ಒಂದು ಸ್ವಲ್ಪ ಬಾಡಿ ಬಿಲ್ಡಿಂಗ್ ಮಾಡಿದ್ಮೇಲೆ ಅದು ಒಂದು ಪತ್ರಿಕೆಯಲ್ಲಿ ಬಂದಾದಮೇಲೆ ಒಂದು ಊರಿಗೆ ಅಷ್ಟೇ ಒಂದು ಸ್ವಲ್ಪ ಮಗ ಆಗಿದ್ದೆ ಮೇಡಮ್. ಆಮೇಲೆ ಒಂದು ಕಾಂಪಿಟೇಷನ್ ಮಾಡಾದ್ಮೇಲೆ ಒಂದು ಎಲೆಮರೆ ತಾಯಿ ಥರ ಒಂದು ಕಾಯಿ ಥರ ಒಂದು ಕ್ರೀಡೆಯಲ್ಲಿ ಗುರುತಿಸ್ಕೊಂಡು ಒಂದು ಜಾಬ್ ಮಾಡ್ಕೊತಾ ಇದ್ದೆ. ಮನೆಗೂ ರೀಚ್ ಆಗಿದ್ದಿಲ್ಲ. ಸೊ ಇದು ಬಿಗ್ ಬಾಸ್ ಅಂತ ನನಗೆ ಒಂದು ಅವಕಾಶ ಕೊಟ್ಟ ಆದಮೇಲೆ ಮೇಡಮ್, ಎಷ್ಟರ ಮಟ್ಟಿಗೆ ನನಗೆ ಇದು ಅವಕಾಶ ಸಿಕ್ಕಿದೆ ಅಂತಂದರೆ, ಪ್ರತಿಯೊಬ್ಬರು ಮನೆಯಲ್ಲಿ ಟಿ ವಿಯಲ್ಲಿ ಬಂದು ನಾವೆಲ್ಲ ಕಾಣೋದ್ರಿಂದ ಪ್ರತಿಯೊಬ್ಬರು ನನಗೆ ಪ್ರೀತಿ ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಬಿಗ್ ಬಾಸ್ ಸಿಗದೆ ಹೋಗಿದ್ರೆ ನಾನು ರೀಚ್ ಹಾಕಿದ್ದಿಲ್ಲ ಮೇಡಮ್. ದೇವನಿಗೆ ಆಂಜನೇಯ ಸುತ್ತಲ್ಲಿ ಹೇಳ್ತಾ ಇದ್ದೀನಿ. ನಾನು ಪಾಕಿಸ್ತಾನದಲ್ಲಿ ಗೆದ್ದರೂ ಕೂಡ ಯಾರಿಗೂ ಗೊತ್ತೇ ಇರಲಿಲ್ಲ. ಬಟ್ ಬಿಗ್ ಬಾಸ್ ಬಂದಾದಮೇಲೆ ಇಡೀ ಮನೆಗೆ ರೀಚ್ ಆಗಿದ್ದೀನಿ ಮೇಡಮ್. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ನಾನು ಅವ್ರ ಮನೆಯಲ್ಲಿ ಅಣ್ಣನಾಗಿನೋ ಅಥವಾ ತಮ್ಮನಾಗಿನೋ ಹುಟ್ಟಿದಿನ ರೀತಿಯಲ್ಲಿ ನಮ್ಮನ್ನು ಭಾವಿಸ್ತಾರೆ. ಅಷ್ಟು ಪ್ರೀತಿ ಸಿಕ್ಕಿದೆ ಮೇಡಮ್. ನಾನು ಎಷ್ಟು ಕೋಟಿ ಧನ್ಯವಾದಗಳನ್ನು ಹೇಳಿದ್ರು ಕಡಿಮೆನೇ ಬಿಗ್ ಬಾಸಿಗೆ ಮೇಡಮ್. ಅದರಲ್ಲೂ ನಮ್ಮ ಸುದೀಪ್ ಸಾರ್ಗಂತೂ ನಮ್ಮ ಪ್ರಿನ್ಸಿಪಾಲು, ನಮ್ಮ ಮಾಸ್ಟರ್ ಮೇಡಮ್, ಅವ್ರು ನನಗೆ ಇನ್ಸ್ಪಿರೇಷನ್ ಮೇಡಮ್. ಅವರಿಂದ ಕಲಿಯೋದು ತುಂಬ ಇದಿದೆ ಮೇಡಮ್. ರಿಯಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಜಾಬ್ಗೆ ಅವರು ಸೂಕ್ತ ಅನ್ನೋದು ಬಿಟ್ಟರೆ ಇನ್ನು ಬೇರೆ ಯಾರೂ ಸೂಕ್ತ ಅಲ್ಲ ಮೇಡಮ್. ನಾನು ಎದೆ ತಟ್ಕೊಂಡು ಹೇಳ್ತೀನಿ ಮೇಡಮ್ ಸುದೀಪ್ ಸರ್. ಯಾಕಂದರೆ ಆ ಜವಾಬ್ದಾರಿ ಹೊತ್ಕೊಂಡು ನಿಭಾಯಿಸೋದಿದೆಯಲ್ಲ, ದೊಡ್ಡ ಸಾಹಸ ಮೇಡಮ್. ಹೇಳೋದು ಭಾಳ ಸುಲಭ, ಅದೇ ನಾನು ಮಾಡ್ತೀನಿ. ಅವೆಲ್ಲ ತುಂಬ ತಾಳ್ಮೆ ಬೇಕು, ಶ್ರಮ ಬೇಕು, ತುಂಬ ವಿಷಯ ಇದೆ. ಎಲ್ಲ ಹೇಳೋದು ಭಾಳ ಸುಲಭ. ನನಗಂತೂ ಬಿಗ್ ಬಾಸ್ ನನಗೆ ಒಂದು ಒಳ್ಳೆಯ ವೇದಿಕೆ, ಬಿಗ್ ಬಾಸಿಂದ ಒಂದು ಒಳ್ಳೆಯ ವೇದಿಕೆ ಸಿಕ್ಕಿ 4 ಜನಗಳಿಂದ ಪ್ರೀತಿ ಗೆದ್ದಿದ್ದೀನಿ. ಇದಕ್ಕಿಂತ ಭಾಗ್ಯ ನನಗೆ ಇನ್ನೇನು ಇಲ್ಲ ಮೇಡಮ್. ಓಕೆ, ಈಗ ಬಿಗ್ ಬಾಸ್ ಮತ್ತೆ ಬರ್ತಾ ಇದೆ, ಅದು ಅತಿ ಶೀಘ್ರದಲ್ಲೇ. ಸೊ ಈ ಸರಿ ಕಾಮನ್ ಮ್ಯಾನ್ಸ್ ಕೂಡ ಇರ್ತಿದ್ದಾರೆ, ಯಾರು ಬೇಕಿದ್ರೂ ಆಡಿಷನ್ಸ್ ಕೊಡ್ಬೋದು. ಅಜ್ಜಿ ಸಹ ನಾನು ಆಡಿಷನ್ಗೆ ಕೊಡ್ತೀನಿ, ನನ್ನನ್ನು ತಗೊಳ್ಳಿ ಬಿಗ್ ಬಾಸ್ಗೆ ಅಂತ ಎಲ್ಲ ವಿಡಿಯೋ ಮಾಡಿ ಹಾಕ್ತಿದ್ದಾರೆ. ಸೊ ಏನು ಅನಿಸುತ್ತೆ ಇದನ್ನೆಲ್ಲ ನೋಡಿದಾಗ? ಅಂದರೆ ಪ್ರತಿಯೊಬ್ಬ ಹಳ್ಳಿಯಲ್ಲಿರೋ ಅಜ್ಜಿಗಳಿಗೂ ಗೊತ್ತು ಬಿಗ್ ಬಾಸ್ ಶೋ, ಅವ್ರಿಗೂ ಇಷ್ಟ. ಸೊ ಏನು ಅನಿಸುತ್ತೆ ಸರ್ ನಿಮಗೆ ಈ ಸರಿ ಬಿಗ್ ಬಾಸ್ ಇನ್ನೂ ಶೀಘ್ರವಾಗಿ ಬರ್ತಾ ಇದೆ? ಸೊ ಮೇಡಮ್, ಈಗ ಏನು ಅನಿಸುತ್ತೆ ಅಂದರೆ, ಈಗ ಬಿಗ್ ಬಾಸ್ ಬಗ್ಗೆ ಕೆಲವರೆಲ್ಲ ಏನೆಲ್ಲ ನೆಗೆಟಿವ್ ಮಾತಾಡ್ತಾಯಿದ್ರು ಅನ್ನೋದನ್ನು ಒಂದು ಸಾಕ್ಷಿ ಅಂತ ಹೇಳ್ತೀನಿ. ಯಾಕಂದರೆ ಬಿಗ್ ಬಾಸ್ ಅಂದರೆ ಏನೋ ಬಿಡೋ ಒಂದು ನೆಗ್ಲೆಕ್ಟ್ ಮಾಡಿ ಮಾತಾಡ್ತಿದ್ರಲ್ಲ, ಇವತ್ತು ಸಾಮಾನ್ಯ ಜನಗಳ ಮನಸ್ಸಲ್ಲಿ ಎಷ್ಟು ಮಟ್ಟಿಗೆ ಪರಿಣಾಮ ಬೀರಿದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಮೇಡಮ್. ಯಾಕಂದರೆ ಈಗ ಎಲ್ಲರೂ ಕೂಡ ಒಂದು ಬಿಗ್ ಬಾಸ್ ನಾನು ಹೋಗ್ಬೇಕಂತ ಆಸೆ ಮೂಡ್ತಾ ಇದೆಯಲ್ಲ, ಅದು ಅಲ್ಲಿವರೆಗೂ ಬಿಗ್ ಬಾಸು ರೀಚ್ ಆಗಿದೆ ಅಂತ ಹೇಳ್ತೀನಿ. ಯಾಕಂದರೆ ಇವತ್ತಿನ ದಿನ ಅದು ಕೆಲವ್ರಿಗೆ ಏನಾಗುತ್ತೆ, ಬರೀ ಇಂಥವ್ರಿಗೆ ಮಾತ್ರನೇ ಸೀಮಿತಪ್ಪ ಅಂದ್ಕೊಂಡಿದ್ರಲ್ಲ, ಅದನ್ನು ಬ್ರೇಕ್ ಮಾಡಿ ಸಾಮಾನ್ಯ ವರ್ಗದವ್ರಿಗೂ ಕೂಡ ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳ್ಬಿಟ್ಟು ಕಲರ್ಸ್ ನೋಡಿದ್ರು ಒಂದು ಅವಕಾಶನ ಕಲ್ಪಿಸ್ತಾರೆ. ಯಾಕಂದರೆ ಪ್ರತಿಯೊಬ್ಬರು ಒಂದೊಂದು ಕನಸಿರುತ್ತೆ. ಈಗಿನ ಆಧುನಿಕ ಲೈಫಲ್ಲಿ ಬಿಗ್ ಬಾಸ್ ಶೋ ಅಂದರೆ ಒಂದು ದೊಡ್ಡ ಶೋ ಅಂತಂದು ಅವರ ಒಂದು ಆಸೆ ಇರುತ್ತೆ. ಅವರ ಆಸೆಗೆ ಇಲ್ಲೊಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ನಾಳೆ ಯಾರು ಏನಾಗ್ತಾರೋ ಗೊತ್ತಿಲ್ಲ. ಬಟ್ ಯಾರೆಲ್ಲ ಅವಕಾಶಕ್ಕೆ ಪ್ರಯತ್ನ ಪಡ್ತಾಯಿದ್ರೋ ಅವರೆಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್.
ಥ್ಯಾಂಕ್ ಯು ಮೇಡಮ್. ನಿಮಗೂ ಒಳ್ಳೇದಾಗಲಿ, ಇನ್ನಷ್ಟು ಅವಕಾಶಗಳು ಬರಲಿ, ನಿಮಗೆ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಮೇಡಮ್. ತಮ್ಮ ಟಿ ವಿ ನೈನ್ ಚಾನಲರ್ಗೂ ಕೂಡ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಸಾಕಷ್ಟು ನೂರಾರು ವರ್ಷಗಳ ಕಾಲ ಇದೇ ಥರ ನಮ್ಮ ರಂಜಿಸ್ತಾ ನಮ್ಮನ್ನೆಲ್ಲ ಇಂಟ್ರೂ ಮಾಡಿ ನಮ್ಮ ಕನ್ನಡ ನಾಡಿಗೆ ಸುದ್ದಿಗಳನ್ನ ತಲುಪಿಸ್ಲಿ ಅಂತೇಳಿ ಬೇಡ್ಕೊಳ್ತೀನಿ ಮೇಡಮ್. ಥ್ಯಾಂಕ್ ಯು. ಸಿನಿಮಾ ಆಫರ್ ಬಂದಿಲ್ವಾ ಸರ್? ಇಲ್ಲ ಮೇಡಮ್, ಈಗ ಸದ್ಯ ನಾನು ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಯಾವುದೂ ಒಪ್ಕೊಳ್ಳೋಕ್ಕಾಗಿಲ್ಲ ಮೇಡಮ್. ಬಂದಿತ್ತಾ ಯಾವುದಾದ್ರು? ಇಲ್ಲ ಮೇಡಮ್, ಇಲ್ಲ ಮೇಡಮ್, ಇಲ್ಲ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಕರಿಬಸಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಂಗಳರಾಜ್ ಗೋಪಾಲ್, ಟಿ ವಿ 9 ಬೆಂಗಳೂರು.